ರೀ ಊಟಕ್ಕೆ ಬನ್ನಿ. ಇವ್ರನ್ನ ಊಟ ಕರೀಲಿ, ಇವರೇ ತಾನೇ ನನ್ನನ್ನು ಹೋಗು ಅಂತ ಹೇಳಿದ್ದು. ಹೋಗೋದಿದ್ರೆ ಹೋಗು, ನಂಗೆ ನಿನ್ನ ಅವಶ್ಯಕತೆ ಇಲ್ಲ. ಇಷ್ಟ ಇದ್ರೆ ಊಟ ಮಾಡ್ತಾರೆ, ಇಲ್ಲಾಂದ್ರೆ ಹಾಗೆ ಇರ್ತಾರೆ. ನನಗೇನು. ನಾನು ಯಾಕೆ ಇವಳ ಹತ್ರ ಸಾರಿ ಕೇಳಿ? ನಾನೇನಾದ್ರು ದುಡಿತಿದ್ದೀನಿ ಅಂತ ಇವಳ ಹತ್ರ ದಬ್ಬಾಳಿಕೆ ನಡೆಸಿದ್ದೀನ? ನೀವು ದುಡಿತಿದ್ದೀರಾ ಅಂತ ನೀವು ನನ್ನ ಮೇಲೆ ದಬ್ಬಾಳಿಕೆ ನಡೆಸಬೇಡಿ. ನಾನು ಆಚೆ ಹೋಗಿ ಊಟ ಮಾಡ್ತೀನಿ. ಜಗಳ ಮಾಡೋದೆಲ್ಲ ಮಾಡ್ಬಿಟ್ಟು ಮಹಾರಾಣಿ ತರ ಮಲ್ಕೊಂಡಿದ್ದಾಳೆ. ಅಲ್ಲ, ಇವ್ರಿಗೆ ಏನಾಗಿದೆ? ನನ್ನ ಜೊತೆ ಮಾತಾಡಿ ನನ್ನನ್ನು ಕನ್ವಿನ್ಸ್ ಮಾಡ್ಬೋದಲ್ವಾ? ಮದುವೆಗಿಂತ ಮುಂಚೆ ಎಷ್ಟೆಲ್ಲ ಪ್ರಾಮಿಸ್ ಮಾಡಿದ್ರು. ನೀನೇನಾದರೂ ಕೋಪ ಮಾಡ್ಕೊಂಡ್ರೆ ನಾನು ನಿನ್ನ ಕನ್ವಿನ್ಸ್ ಮಾಡ್ತೀನಿ, ಈ ಥರ ಕನ್ವಿನ್ಸ್ ಮಾಡ್ತೀನಿ ಅಂತ. ತಾರೇಶ್, ಪ್ರಾಮಿಸ್ ಮಾಡು, ನಾವಿಬ್ರು ಎಷ್ಟೇ ಜಗಳ ಆಡಿದ್ರು ಕೂಡ ನೀನು ನನ್ನನ್ನು ಕನ್ವಿನ್ಸ್ ಮಾಡ್ತೀಯಾ ಅಂತ. ಪ್ರಾಮಿಸ್. ನಮ್ಮಿಬ್ರು ಮಧ್ಯೆ ಎಷ್ಟೇ ಜಗಳ ಆದ್ರೂ ಕೂಡ ಈಗೋ ಅನ್ನೋದು ಅಡ್ಡ ಬರಲ್ಲ. ನೀವ್ಯಾಕೆ ಬಂದ್ರಿ ಈಗ? ನಾನು ಮದುವೆಗಿಂತ ಮುಂಚೆನೂ ಹೇಳಿದ್ದೆ, ಈಗಲೂ ಹೇಳ್ತೀನಿ. ನಮ್ಮಿಬ್ರ ಮಧ್ಯ ಜಗಳ ಆದಾಗ ನಾನೇ ಬಂದು ನಿನ್ನನ್ನು ಕನ್ವಿನ್ಸ್ ಮಾಡೋದು. ನಮ್ಮಿಬ್ರ ಮಧ್ಯ ಜಗಳದಲ್ಲಿ ಈಗೋ ವಿನ್ ಆಗೋದಕ್ಕೆ ಬಿಡಲ್ಲ. ನನಗೆ ಈಗೋಕ್ಕಿಂತ ನೀನೇ ಹೆಚ್ಚು. ಸಾರಿ. ತಪ್ಪಾಯಿತು.